சோமி நமக மகிமுண்டாகಲಿ. நாங்கள் தொடர்ந்து சங்கீத பகுதியை தியானம் பண்ணிட்டோ. அதனோಗೆ நாங்க ஆவிக்குரிய ಅಸುப்பு பத்தியும் ಅರುಪು பத்தியும் நாங்க தியானம் ಮಾಡಿದ್ದೋ. ಅದನೋಗೆ நாங்க ಸಮಾರಿಯ ಸ್ತ್ರೀಯ ಕುರಿತು ನಾங்க ನೋಡಿದೋ. ಯೋವಾನ್ ಬುಕ್ದು 4ನೇ ಅಧಿಕಾರದಾಗ ನೋಡೋಣಗ ಆ ಎಮ್ಮತಿ ಒಂದು ಒಳ್ಳಾದ ಮೋಸವಾದ ಎಮ್ಮತಿ ಅಟ್ಟದು ಎಮ್ಮತಿಯ ಇದ್ದದಲ್ಲಿಯೂ ಕೂಡ ಅವಾಗೋಗಿ ಒಂದು ಹಸುಪು ಅಟ್ಟಿತು. ಆ ಹಸುಪ ದೇವ್ರು ಕಂಡಿಡ್ತು, ಅವನ ಅರುಪ ಕಂಡಿಡ್ತು. ದೇವ್ರು ಏನ್ ಮಾಡಿತು ಅಂತಂದ್ರೆ ಅವನು ಸಂಧಿಸೋದು ಗೊತ್ತು. ಈ ಒಳಗದಾಗ ಎಸಗೋ ಜನ ಇದ್ದಾರೆ ತಾನೆ, ಎಸಗೋ ಲಕ್ಷಕಣಕಾನ ಜನ ಇದ್ದಾರೆ. ಆಲೆ ದೇವ್ರು ಎಲ್ಲವೂ ಹೋಗಿ ಸಂಧಿಸಿದವ ಅಂದಲೇ ಇಲ್ಲ. ದೇವ್ರು ಬಂದು ಒಂದು ಕುರಿಪಿಟ್ಟ ಮಕ್ಕವತ್ತ ಸಂಧಿಸಿದ್ರು. ನಿಂಗೆ ಹೇಗೋ ಹಂಚಿ ಯೋಚನೆ ಮಾಡಿ ನೋಡಿದ್ರ 38 ವರ್ಷವ ಬಂದು ಒಂದು ಮನುಷ್ಯ ಮಡ್ದೋಗೆ ಏಗೂಡ ನೀರು ಕಳಂಗಿರ ನಲ್ಲಿ ಬುದ್ಧನೇಂದೇಗಿ ಆ ಬೆದಸ್ತ ಕುಳದೋಗೆ ಆಮೇಲೆ ಇದ್ದ. ಆಗ ಅಮ್ಮ ಮಟ್ಟದಲ್ಲಿ ಇದ್ದವ ಆ ಬೆದಸ್ತ ಕುಳಸಾರೆ ಅಮ್ಮ ಒಬ್ಬತ ಇದ್ದವ ಅಂದ್ಲ ಇಲ್ಲ, ಏರಾಳವಾದ ಮಕ್ಕಿದ್ರು. ಅಲ್ಲ ಅವಕ್ಕೆಲ್ಲಾಗೂ ಅರ್ಪುದ ನಡೆದವ ಅಂದಲ, ಎಲ್ಲಾಗೂ ಅರ್ಪುದ ನಡವಿಲ್ಲ. ಎಲ್ಲಾವು ತೇಡಿ ದೇವ್ರು ಹೋದವ ಅಂದಲ, ಎಲ್ಲಾವ ತೇಡಿ ಓಪಿಲ್ಲ. ಆ ಮನುಷ್ಯನ ತೇಡಿ ಮಟ್ಟು ದೇವ್ರು ಏಕ ಹೋದ. ಏಕಂದಲ ಅಲ್ಲಿ ಏನೋ ಒಂದು ಕಾರ್ಯ ಆಡದೆ, ನಂಗೆ வெளிப்படுத்தப்படாத ಒಂದು ಕಾರ್ಯ ಅಲ್ಲಿ ಆಡದೆ. ಅದೇ ಮಕ್ಕೆ ಈ ಸಮಾರಿಯ ಸ್ತ್ರೀ ಬದುಕಿದ ಕಾಲದೊಗೆ ಆ ಸಮಾರಿಯ ಸ್ತ್ರೀ ಮಕ್ಕೆ ಏಸಗ ಪಾಪ ಮಾಡಿದವಕ್ಕಿದ್ದಾರೆ. ಏಸಗ ಬಂದು ಒಳ್ಳದ ಮೋಸವಾದ ವಿಭಚಾರಿಗೋ ವೇಸ್ತನ ಮಾಡುವಕ್ಕಿದ್ದಾರೆ. ಆಳ ದೇವ್ರು ಅವಕರೆಲ್ಲವ ದಾಟಿ ಏಕ ಇಲ್ಲಿ ಮತ್ ಸರೋತು. பழைய ஏற்பாட்டு காலத்தோக ಆ ವೇವುಕಾರர்கள் நிறைய ಮಕ್ಕ ಇದ್ದಲ್ಲಿಯೂ ಕೂಡ ಈ ವೇವುಕಾರர்கள் ಏಕ ರಾಗಪ್ಪೆಂಬ ವೇಸಿಯ ಮನೆಗೆ ಬಂದು ಅವ್ ಕೇಕ್ ಹೋದ್ರು ಅಂತಂದ್ಲೆ ಅದು ಎಲ್ಲ ಹಿಂದಾಡು ಒಂದು ಕಾರ್ಯ ಆಡದೆ. ಆಗ ಆ ರಾಗಪ್ ಎಂಬವ ಮೋಸವಾದ ವೇಸಿಯಾಗಿ ಇದ್ದಲ್ಲಿ ಕೂಡ ಆ ರಾಗಪ್ಪನ ಒಳ್ಳುಗೋಸ ಅಡುವ ಆ ತೇಟಲ ಕುರಿತು ಸೋಮಿ ಏರ್ಕನವೇ ಅರದನೆ ನೋಡ್ವಿ. ಇಸ್ರೇಲ್ ಜನ ದಾರ ಇಸ್ರೇಲ್ ಜನ ದೇವರು ಎಪ್ಪೇರ್ಪಟ್ಟ ದೇವರು ತಾ ಬಂದು ಎತ್ತವ ಅರ್ಪುದ ಅಡೆಯಾಳಗೂ ಎಲ್ಲ ಮಾಡಿದನೆ ಎಂಬುದನ್ನ ಎರಿಗೋ ಪಟ್ಟಣದೋಗಿದ್ದ 10 பேರು ಅರ್ದೊಂದಿದ್ದಾರೆ. ಆಗ ರಾಗಪ್ತ ಅದನ್ನ ಪತಿ ಹೇಗಿಯ ಅವ ಏನಂದ ಹೇಗಿಯ ಅಂದ್ಲೆ அவக்கிற சார வேவுக்காரர் சார உங்கள் தேவனாகிய கர்த்தர் இந்த தேசத்தை உங்கள் கையில ஒப்பு கொடுத்தார் ಎಂದೇಗಿಯ. ಆಗ ಅವನ ಫೇತ್ ನೋಡ್ವಿ. ಆಲೆ ಅವನ ಎಲ್ಲ ವೇಸಿಯಾಗಿ ನೋಡಿದ್ದಾರೆ. ಅಲ್ಲ ಅವೇ ಹೇಗಿಯ ನಿಂಗ ದೇವರು ದೊಡ್ಡ ದೇವರು, எங்க ஜன எல்லாம் ನಿಂಗವ ಕುರಿತು ನಿಂಗ ದೇವರ ಕುರಿತು ಹಿಂಗ ಕಲಂಗಿ ಒಯ್ದಿಯೋ ಎಲ್ಲ ಬಂದು ಭಯಂಕರ ಕಲಕಣೋಗಿದ್ದಾರೆ. ಏಕಂದ್ರೆ ನಿಂಗ ಕೋಡಿಬ್ಬ ದೇವ್ರು ಏಸಗ ಪವರ್ಫುಲ್ ಅಂದೇಗಿ ಹೆಂಗ ಅರ್ದೊಂಡಿದ್ಯೋ ಒಂದು. ಆಗ ಈ ಪವರ್ಫುಲ್ ಗಾಡ್ ದಾರ ಅಂದೇಗಿ ಆ ಪಟ್ಟಣದಾಗ ಇಬ್ಬಕ್ಕೆ 10 பேರು ಅರ್ಧ ಇರ್ತಾನೆ. ಅಲ್ಲೇ ಫೇತ್ ದಾರಗೋಸ್ ಬಂದ ಅಂದಲೆ ಈ ರಾಗ ಪುಗುಸ್ತಾ ಅದನ್ನಿಂದ ವಿಶ್ವಾಸ ವೀರர்கள் ಪಟ್ಟಿಯಲ್ನೋಗ ಒಂದು ವೇಸಿಗ ಎಡೆಯ ಕೊಟ್ಟದನ್ನ ಸೋಮಿ ಅಂತಂದ್ಲೆ ಆಗ ಅವನ ಮತ್ತವಕ್ಕ ಅವನ ವೇಸಿಯಾಗಿ ನೋಡುವ ಟೈಮ್ನೋಗೆ ಅವನ ಇರುದಿಯದೋಗೆ ಅವ ಎತ್ತ ಒಂದು ತೇಡಲೋಡ ಇದ್ದ. ಅವ ಬಂದು ಒಂದು ವೇಳೆ ಬಂದು ನಿರ್ಬಂಧವಾದ ಒಂದು ನೆಲಮಿಯೋಗೆ ಅವ ವೇಸಿಯಾಗಿ ಆಕಪಟ್ಟದ್ರಾಕು. நிறைய பேர் ಬಂದು ಹುಟ್ಟೋಣೆಯಿಂದ ಪಿಚ್ಚೆ ತವಕರು ಇದ್ದಾರೆ. ಇಲ್ಲ ಸಿಲ ಪೇರು ಬಂದು ಪಿಚ್ಚೆ ಎತ್ತುವ ನಿರ್ಬಂಧಗೋಸ್ ತಳ್ಳಪಟ್ಟುದಾರ. ಸಿಲ ಕುಣವೆ ಬಂದು ಅವಕ್ಕೆ ಅಸ್ತಿಕಾರು ಅಣಗಾರ್ಮನ ಕುಣವಿಯಾಗಿದ್ದಾರಮ್ಮ. ಸಿಲ ಪೇರು ಅವ್ಕರು ಏನ್ ಮಾಡಿಟ್ಟಾರ ಕಡತಿ ಎತ್ತಿಂದ ಹೋಗಿ ಸಿಲ ಕುಣವಿಯ ಬಂದು ಅವಕ್ಕೆ ಪಿಚ್ಚೆ ಎತ್ತಿ ಬೀತಾರಮ್ಮ. ಇತಮಕ್ಕೆಲ್ಲ ಒಳಗದೋಗ ನಡೆದ್ರ ನಂಗೆ ಕೇಳಿಪಟ್ಟದಾಗ ಆ ಕೂಸು ಬಂದು ಪಿಚ್ಚೆ ಎತ್ತಬೇಕಾದ ಆಳ್ ಕೆಡೆಯಾರ. ಅಲೆ ಅವನ ಬಂದು ದಾರೋ ಒಬ್ಬನ ಒಂದು ಫ್ಯಾಮಿಲಿ ಕೈಯಿಂದ ಕಿತ್ತು ಬಂದು ಏನ್ ಮಾಡಿದಾರೆ ಅಂದ್ರೆ ಅವನ ಪಿಚ್ಚೆ ಎತ್ತುವ ನೆಲೆಮೆಗೆ ಹಾಳಾಕಿದ್ದಾರೆ. ಅದು ಮಾಕೆ ರಾಘಾಪನ ಬದುಕುದೋಗೆ ಅವತ್ತ ಒಂದು ನೆಲೆಮೆಗೆ ಹಾಳಾಕಪಟ್ಟರಾಕು. ಅಲ್ಲ ಅವನ ಹೋಗ ಅವನ ನೆಲೆಮೆ ಏನಾಂಬುದನ್ನ ಅವನ ತೇಡಲು ಏನಾಂಬುದನ್ನ ದೇವರು ಬಂದು ಒಳ್ಳಂಗ ದೇವರು ಅರ್ಧದೊಂದತೆ ಏನ್ ಮಾಡ್ತು ಅಂದ್ರೆ ಈ ವೇವುಕಾರರ್ಗಳ ಸೋಮಿ ನೇರ ಅವನ ಮನೆಗೆ ದೇವರು ಕುಟಿನೋದ್ರು. ಅದಗಿನ ಸೋಮಿ ಅರ್ಧನೆ ಅವನ ಕೊಡ್ತ ಕಾರ್ಯವ ದೇವರು ಅರ್ಧನೆ ಅವನ ಫೇತ್ ಉಂದ ಅವ வருங்காலದೋಗೆ ಇಸ್ರೇಲ್ ಒಂದು ಮನುಷ್ಯನ ಮದುವೆ ಮಾಡಿ ಅವ ಇಸ್ರೇಲರ್ನ ಪಾಳೆಯ ನಡುವೆ ಅವ ಬಂದು ಕುಡಿದ್ಯಾ. ಅವಾಗೊಂದು ಕೂಸುಟ್ನ ಅವನ ಹೆಸರು ಬಂದು ಬೋವಾಸ್ ಅತ್ತೇಂದೇಗಿ ಆ ಬೋವಾಸ್ಗುತ್ತ ಅಲ್ಲಿಂದ ಬಂದು ರೂತನ ಕುಟಿನ್ ಬಂದು ಮದು ಮಾಡಿಸಿ ಬಿಪ್ಪದು. ಇದೆಲ್ಲ ಸೋಮಿಯ ಪ್ರೀ ಪ್ಲಾನ್ದೋಗೆ நிறைய விஷயங்கள் ಅಟ್ಟಡದೆ. ಆಗ ದೊಡ್ಡ ದೊಡ್ಡ ಉಳಿಕಾರೆಲ್ಲ ಹೇಗ್ಯಾರ ಏನಂದ ಹೇಗ್ಯಾರ ಅಂತಂದ್ರೆ ನಾ ಇಂದವರ್ಕುದು ಒಂದು ಕಾರ್ಯವನ್ನ ಧ್ಯಾನ ಮಾಡಿ ಬಂತು. ಇದನ್ನ ನಾನು ವಾಸನೆ ಮಾಡಿದೆ. ಎಂಗ ಮನೆಯೋಗ ನಾ ಬಂದು ಕಾಮರೇಜ್ ಕೊಡಿದನ್ನ ಬಂದು ಶೇರ್ ಮಾಡಿದೆ. ಏನಂದ್ರೆ ಅಪ್ಪ ನೋಡು ಈಗ ಬೈಬಲ್ನೋಗೆ ಬರ್ದಿವ ಜೋಳಿ ಎಲ್ಲ ನೋಡ್ಲೆ ನಂಗೆ ಮಾಡುವ ವಿಷಯ ಏನೋ ಅಂದೇಗಿ ನಂಗೆ ಅರಿಯರೋ ಅಲ್ಲ ದೇವ್ರು ನಂಗೆ ಏನ ಮಾಡನೋ ಇದಕ್ ಮೇಲೆ ನಂಗೆ ಏನ ಆನಿಯೋ ಎಲ್ಲಿಗೆ ಹೋನಿಯೋ ಈಸು ವರ್ಷ ಕೈದು ನಂಗೆ ಎತ್ತಿದ್ದನಿಯೋ ಇದೆಲ್ಲ ಸೋಮಿ ಬಂದು ಆಲ್ರೆಡಿ ಇದೆಲ್ಲ ಸೋಮಿಯ ಪಾರ್ವಿಯೋಗೆ ಒಂದು ಮಂಡಲದೋಗ ಅದೆಲ್ಲ ನಡೆದು ಬಿರಿಕಿಪ್ಟ ಅತಂದೇಗಿ ಇದೆ. ಎತ್ತೆ ನಡೆದು ಬಿರಿಕಿಪ್ಟ ಅಂತಂದ್ಲೆ ನಮ್ಮ ಮತ್ತೆ ಈ ಬುಕ್ ಬುರದೆ ಬಂದು ಒಂದು ಜಸ್ಟ್ ರೀಡ್ ಮಾಡೋದು ಗೈಟು ಮತ್ತೆ ಈ ಬುಕ್ ಐತಿ ಓದಿನಿದ್ದೆ.
ನಾ ಧ್ಯಾನ ಮಾಡೋದಕ್ಕಾಗಿ ತನಿಯ ಬೇರೆ ಬೇರೆ ಬುಕ್ ಐತಿ ಧ್ಯಾನ ಮಾಡನೆ ಅಲ್ಲ ಬುರುವ ರೀಡ್ ಮಾಡೋದಕ್ಕಾಗಿ ಮತ್ತೆ ಈ ಬುಕ್ ಓದಿನಿ ಬನಗ ಅಲ್ಲಿ ಇವಾಗ ಬಂದು ಒಂದು எம்மாத்தி ராகேல் அத்தெம்ப ಒಂದು எம்மாத்தி கொடுத்து ராகேல் தன் பிள்ளைகளுக்காக அழுது ஆறுதல் அடையாது இருக்கிறாள் அத்தெந்தேகி ಒಂದು ಮಾತು ದಾರ ಅದನ್ನ ಹೇಗ್ಯಾರತ್ತಂದಲ ರಾಗೇಲ್ ಅತ್ತೆಂಬ ಹೆಸರೋಡ ಎರೇಮಿಯ ದೀರ್ಘದರ್ಶಿ ಏನ್ ಮಣ್ಣಾತಂದಲ ಹೇಗಿನ ಏಸ್ವಾಮಿ ಹುಟ್ಟುವ ಕಾಲದೊಗೆ ಏಸ್ವಾಮಿ ಕೊಬ್ಬುದುಗ ಏರೋದ್ ರಾಜ ಇತ್ತವ ಒಂದು ತಿಟ್ಟಗು ಎಲ್ಲ ಹಾಕಿನ ಆತ ತಿಟ್ಟ ಹಾಕೋಣೆ ಏಸ್ವಾಮಿಯ யோசேப்புனோ மரியாளோ எகிப்துக்கு கூட்டினோಗಿ 2 ವರ್ಷ ಕಾಲ ಅವಕ್ಕ எகிப்துனோಗಿದ್ದಾರ ಆ 2 ವರ್ಷ ಕಾಲಕ್ಕೆ 5 ಈ ಏರೋದು ಪಿಳ್ಳೆಯೇ ಕೊಳ್ಳ ನೆನೈತವನ್ ಮರಿತಾನೆಂದೇಗಿ ಸ್ವಾಮಿ ಕನಸುನೋಗ ರಿವೀಲ್ ಮಾಡೋಣತ ಅವಕ್ಕ ತಿರುಗಿ ರಿಟರ್ನ್ ಬಂದು ಅವಕ್ಕ ಇಸ್ರೇಲ್ ದೇಶಗೋಸ ಅವಕ್ಕ ಬಂದಾರ ಯೂದಯ್ಯ ಪಟ್ಟಣಗ ಅವಕ್ಕ ಬಂದಾರ ಆಗ ಇತಮಾಕ ಜೋಳಿ ಎಲ್ಲ ನಡೆದ್ರ ಆಲ ಈ ಏರೋದು ಬಂದು 2 ವರ್ಷ ಕಾಲ ಕಿಟ್ಟತಟ್ಟ 2 ವರ್ಷ வெறித்தனவா ஏசுவாமி அம்ம தடிக்கினா ஏசுவாமியை தடுக்கி ஏசுவாமி சிக்காதப்பனಗ ಅಮ್ಮ ಬಂದು ಶಾಸ್ತ್ರಿಗೋ ಬಂದ ಕಾಲ ತಿಟ್ಟತಿನ ಕರೆಕ್ಟಾ ವಿಸಾರಿಸಿ ಇನ್ನ ತಿಂಗು ಅಂದ ಈ ಅಮ್ಮ ಬಂದು ಈ ಶಾಸ್ತ್ರಿಗೋ ಈಗ ಫೆಬ್ರವರಿ ತಿಂಗು ಬಂದಾರೆ ಅಂದಲೆ ಆಗ ಬಂದು ಈ ಫೆಬ್ರವರಿ ತಿಂಗು ಅಂದ ಈಗ ಆ 2 ವರ್ಷ ಕಾಲಗೆಟ್ಟ ஏசு திங்குவ எடையோக அடದೆ ஏசு குணவு ಹುಟ್ಟುದಾರಿಯೋ ಆಸಗ ಗಂಡು ಕುಣವಿಯೋ ಕೊಬ್ಬುದು ಅತೆಂದೇಗಿ ಅಮ್ಮ ಪ್ಲಾನ್ ಹಾಕಿ ಅವಕ್ರೆಲ್ಲ ಕೊದ್ದನ ಅತ್ತಮಾಕ ಕೊಬ್ಬನ ಅಲ್ಲಿ ಒಂದು ಎಮ್ಮಾತಿ ಇದೆಯಾ ಆ ಎಮ್ಮಾತಿ ಹೆಸರು ರಾಗೇಲ್ ಎಂದು ಆ ರಾಗೇಲ್ ಅತೆಂಬವ ಎಲ್ಲಾ ಕುಣವಿ ಕೊದ್ದಲಿಯೋ ಈ ರಾಗೇಲ್ ಅತೆಂಬವಗ 2 ಕುಣವೆ ಆಗ ಇತ್ತಮಾಕಿ ಏಸಗ 2 ಕುಣವಿ ಮಿಸ್ ಮಾಡಿದಾರಿಯೋ 2 ವಯಸ್ಸುಗೋಸು ಅಂದಲೆ ಆ ಕಾಲನಾಗೆಲ್ಲ ವರ್ಷ ಒಂದೊಂದು ಏನ್ ಮಾಡಿಯಾರ ಎತ್ತುನಿದ್ದಾರ ಆಗ ವರ್ಷ ಒಂದೊಂದು ಎರೋನಗ ಈ ರಾಗೇಲ್ಗೆ ಬಂದು 2 ಕುಣವೆ ಒಂದು ವೇಳೆ ಆ 2 ಕುಣವೆ ಟ್ವಿನ್ಸಾ ಇಲ್ಲ ಅವ 2 ವರ್ಷನಾಗ 2 ಕುಣವಿಯ ಎತ್ತುದುವಿಯ ನಂಗೆ ಅರಿಯಾರೋ ತನ್ನ பிள்ளைகளுக்காக ಅಂದಡ್ದೆ பிள்ளைக்காக ಅಂದಿಲ್ಲ ಆಗ ರಾಗೇಲ್ಗೆ 2 ಕುಣವೆ ಆಗ ನೋಡ್ವಿ ಎರೇಮಿಯ ದೀರ್ಘದರ್ಶಿಯ ಕಾಲವ ಕಣಿಚಿವಿ ಆ ಎರೇಮಿಯ ದೀರ್ಘದರ್ಶಿಯ ಕಾಲದೊಗೆ ಏಸು ವರ್ಷಕ್ಕೆ 5 ನಡವ ಜೋಳಿಯ ದೇವರು ಬಂದು ಆ ಹೆಸರೋಡ ದೇವ್ರೇ ಇನ್ನ ನೋಡ್ವಿ ಆಗ ஏசுவாமியை குறித்து மட்டும் ப்ராஃபஸி வைப்பில்ல ಅಲ್ಲಿ தாரோ ಒಂದು சதா ஃபேமிலி ಹುಟ್ಟಿದ ராகேல் ಎಂಬ ಒಂದು எம்மாத்தி அவள் தன் பிள்ளைகளுக்காக துக்கித்து அழுது புலம்பி அவள் இன்னும் ஆறுதல் அடையாது இருக்கிறாள் ಅತ್ತೆಂಬ ಮಾತು ಎರೇಮಿಯ ದೀರ್ಘದರ್ಶಿ ಮಾತನ್ನ ಏಸು ನೂற்றாண்டுக்கு ಮುಂದಾಡಮ್ಮ ಮಾತನ್ನ ನೋಡ್ವಿ ಇದೆಲ್ಲ ನೋಡೋಣ ಗೊತ್ತಾ ಭಯಂಕರ ಆಶ್ಚರ್ಯವಾಡಿದೆ ಆಗುತ್ತ ನಾ ಇದೆ ಆಗ ಈಗ ನಂಗ ಬದುಕುವ ಬದುಕು ಈಗ ನಾ ಅಂಬಿಗ ಇದ್ದೆ ಕಾಮರಾಜ್ ಇದನ್ನೇ எங்க மணி எங்க குணுவே மக்கா எங்க குடும்பவா ಇದೆಯೋ ಹೆಂಗ ಈಸು ವರ್ಷ ಇನ್ನ ಎಡಿ ಇದ್ದನಿಯೋ ಈಸು ವರ್ಷ ಕೈದು ಇನ್ ಬೇರೆ ಎಡೆಗೆ ಹೆಂಗ ಶಿಫ್ಟ್ ಆನಿಯೋ ಈಸು ತಿಂಗುವ ಇಲ್ಲಿದ್ದನಿಯೋ அதுகடுத்தது ಹೆಂಗ ಇನ್ನೊಂದು ಎಡೆಗೋನಿಯೋ ಹೆಂಗ ಕೊಂಡು ದೇವ್ರು ಏನೇನು ಮಾಡನೆ ನೆಂಚಿದ್ನ ಅದೆಲ್ಲ ಇದಕ್ಕೆ ಮುಂದಾಡೆ ನಡೆದು ಬಿರಿಗಿಟ್ಟಡ್ದೆ அதே மாதிரி நீங்க லைஃப் மேப்பு சோம்சரடದೆ ನಂಗ ಲೈಫ್ ಅದ್ ಸ್ವಾಮಿ ಎತ್ತ ನೋಡಿದ್ದೇನೆ ಅಂದಲೆ ಆ ರೀಟೆಲಿಕಾಸ್ಟ್ ಮಾಕ ಸ್ವಾಮಿ ನೋಡಿದ್ದೇನೆ ನೋಡ್ವಿ ನಂಗ ಕ್ರಿಕೆಟ್ ಮ್ಯಾಚ್ ನಡೆದು ಬಿರಿಗಿದ ಮೇಲೆ ಆ ಮ್ಯಾಚ್ನ ಹೈಲೈಟ್ಸ್ ಎಲ್ಲ ನಂಗೆ ನೋಡ್ನೋ ಆಕ ಬಂದು ಅದು ಏರ್ಕನೆ ನಡೆದು ಬಿರಿಗಿದ್ರೆ ನಂಗೆ ಹೈಲೈಟ್ಸ್ ನೋಡ್ನೋ ಅದು ಮಾಕೆ ನಂಗ ಲೈಫ ದೇವ್ರ ಏನ್ ಮಾಡತ್ತಂದ್ರೆ ರೀಟೆಲಿಕಾಸ್ಟ್ ನೋಗೆ ಆ ಹೈಲೈಟ್ಸ್ ನೋಡಿದಂಗತ್ತ ದೇವ್ರ ಏನ್ ಮಾಡಿದ್ದಾನೆ ನಂಗ ಲೈಫ್ ನೋಡಿದ್ದಾನೆ ಎಂಬ ಆಗ ನೋಡ್ವಿ ಅದು ಉನ್ಮತ ಆಗತ್ತಾ ಈ ರಾಗಪ್ಪ ತೆಂಬಮ್ಮನ ಕುರಿತು ಅವನಿಗ ಏಸ್ವಾಮಿ ಹುಟ್ಟಿದ ಕಾಲದೊಗೆ ராகப்பல்ல ராகேல் ராகேல் ಎಂಬವ புதிய ஏற்பாட்டின ಒಂದು ರಾಗೇಲ್ ಅವತ್ತು ಆರವೋ ಅವನ ಅವ್ವ ಅಪ್ಪ ಅವನ ಬ್ಯಾಕ್ಗ್ರೌಂಡು ನಂಗೆ ಒಂದು ಅರಿಯೋ ಅಲ್ಲ ಅವ ತನ್ನ ಕುಣವಗಾಗಿ ಆறுதல் அடைஞ்சாதெங்கே அவ துக்கப்பட்டு அத்துணித்துவே இத்தமாக்கு ಒಂದು எம்மாத்தி அவ ஓதியா ஈசு நூற்றாண்டு கைதோ அவ ಅತಿ ಅவோದನ್ನ ಎರೇಮಿಯ ದೀರ್ಘದರ್ಶಿ ಅವನ ವಿಷನ್ದೋಗ ಕಂಡನ್ನ ನೋಡುವಿ ಆಗ சுவாமிய காரியங்கள் எல்லாம் வந்து ஆச்சரியமான காரியங்கள் அது வந்து அது அப்புறம் வந்து அது வந்து நம்போதுக்கு முடியாத சில விஷயங்கள் அளவுಗ ಆಳವಾದ ಜೋಳಿಗಾಡ್ದೆ ಆಗ ನಂಗೆ அளவுಗ ಬಂದು ದೇವ್ರನ್ನ ಕುರಿತು ಅಧಿಕವಾ ನಂಗೆ ಅರಿವುದು ಒಂದು ಆಸೆಪಟ್ಟನವೋ அளவுಗ ಸ್ವಾಮಿ ನಂಗೆ ಏನ್ ಮಾಡತ್ತಂದಲೆ ನಂಗೆ ಕಣ್ಣ ತರದು ನಂಗೆ ಅದನ್ನೆಲ್ಲವ ದೇವ್ರು வெளிப்படுத்திಯಾರ ಹೆಂಗ ಅರಕ ಮಾಡುವೋ ಸ್ವಾಮಿ ಗೌಳ್ಳ ದೇವ್ರೆ ನಿನಗೆ ಹೆಂಗ ನಂಚಿಯೇ ನೀವು ಸ್ತೋತ್ರ ಮಾಡಿಯೋ ದೇವ್ರೆ ಆ ನೀದಿயின் மேல் பசிதாக ಹೇಗಿ ದೇವ್ರೆ ಹೆಂಗ ನೋಡ್ನಿಯೋ ದೇವ್ರೆ ಅತ್ತಮಾಕ ಒಂದು ಪಸಿದಾಗ ದಾರಗಡದಿಯೋ ಅವಕ್ಕೆ ಎಲ್ಲಿದ್ದಲಿಯೂ ಸರ್ತಾ ಅವಕ್ಕೆ ಇಬ್ಬ ಮೂಲೆಗ ನೀವು ಹೋಗಿ ಅವಕ್ಕೆ ಇಬ್ಬ ಎಕ್ಸ್ಟ್ರೀಮ್ಗ ನೀವು ಹೋಗಿ ದೇವ್ರೆ ಅವಕ್ರ ನೀ ಮುಟ್ಟಿ ಆ ಅಸುಪ ನೀ ತೀರ್ಚುವ ದೇವ್ರು ಆ ಅರುಪ ನೀ ಅಡುಕುವ ದೇವ್ರು ಸ್ವಾಮಿ ದಾರ ಒಳ್ಳೆಲ್ಲ ದೇವ್ರನ್ನ ತಡಗಿ ನಡೆದೆ ಎಂಬುದನ್ನ ನೀ ನೋಡಿಂಡಿದ್ದೆ ದಾರ ಉண்மையான வாஞ்சியோடு ಇದ್ದಾರೆ ಎಂಬುದನ್ನ ನೀ ನೋಡಿದ್ದೆ ಸಪ
தேவரே வாஞ்சியுள்ள ஆத்மாவா தவனமுள்ள ஆத்மாவை கர்த்தர் திருப்தியாக்குகிறார் ಅಂತ ಇದಂಗೆ ಆ ಹಸುಪುನೋಗ ಅರುಪುನೋಗಿ ಬೋಕ್ರ ಸ್ವಾಮಿ ನೀ ತೃಪ್ತಿ ಮಾಡಿ ನಡ್ಸಿನಿದ್ದಪ್ಪ. நீ நடிசினித்த இன்னகிட்ட இதுக்கு மேலேயே நீ நடிச ஓரப்பா. அதுதான் எங்க நன்றியேனியோ இந்த தாரெல்லாம் ஆசையோட வாஞ்சியோட வார்த்தையை கேத்துனிದ್ದಾರಿಯೋ ಅವಕರ ಅರುಪ ಅವಕರ ಹಸುಪ ನೀ ತೀರ್ಚಿ ಸ್ವಾಮಿ ಅವಕ ಸಮಾಧಾನವ ಸಂತೋಷವು ಕೊಟ್ಟು ನಡ್ಸೋಂದಾರಕ್ಕಮ್ಮ ನೀವು. ಏ ಸ್ವಾಮಿ ಹೆಸರನ್ನು ಕೇತನ್ ದೇವ್ರೆ. ಆಮೇನ್ ಆಮೇನ್.